ಅಪ್ಪ ಅಮ್ಮ ಇಡೀ ಜೀವನ ನಮಗೋಸ್ಕರ ಮುಡಿಪಾಗಿಟ್ಟಿದ್ದಾರೆ. ಮಗಳಾಗಿ ನಾನು ಇಷ್ಟು ಮಾಡಲಿಲ್ಲ ಅಂದ್ರೆ ನನ್ನ ಸ್ವಾರ್ಥಿ ಅನ್ಸ್ಕೊಳಲ್ವಾ? ಇಷ್ಟು ವರ್ಷ ಅವ್ರು ಏನೇನು ಮಾಡಿದ್ದಾರೆ ಅದೆಲ್ಲ ನನಗೋಸ್ಕರ. ಆದರೆ ನಾನು ಮುಂದಕ್ಕೆ ಏನು ಮಾಡಬೇಕು ಅನ್ಕೊಂಡಿದ್ದೀನಿ ಅದೆಲ್ಲ ಅವ್ರಿಗೋಸ್ಕರ. ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ನೀನ್ ಹೀಗೆ ಮನೆಯವ್ರಿಗೋಸ್ಕರ ತಗೊಳ್ಳೋ ನಿರ್ಧಾರ ನಿನ್ನ ಭವಿಷ್ಯಕ್ಕೆ ಮುಳ್ಳಾಗತ್ತೆ. ಇಲ್ಲ, ನಾನು ಅದಕ್ಕೆ ಅವಕಾಶ ಕೊಡಲ್ಲ ಜಾನು. ನಿನ್ನ ಮತ್ತೆ ಅದೇ ಪರಿಸ್ಥಿತಿಲಿ ನೋಡೋದಕ್ಕೆ ನನಗಿಷ್ಟ ಇಲ್ಲ. ನೀನ್ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಎಲ್ಲಾ ವಿಷಯ ಮನೆಯವ್ರ ಹತ್ರ ನಾನೇ ಹೇಳ್ತೀನಿ. ವಿಶ್ವ, ಈಗಷ್ಟೇ ಮನೆಯವ್ರಿಗೆಲ್ರಿಗೂ ಖುಷಿ ಕೊಟ್ಟು ಆ ಖುಷಿನ ಅವರಿಂದ ಕಿತ್ಕೊಂಡ್ ಬಿಡ್ತೀಯಾ? ಬೇಡ ಕಣೋ. ಮತ್ತೀಗ ಏನ್ ಮಾಡ್ತೀಯ ನೀನು? ಜಯಂತವ್ರೆ, ನನಗಂತೂ ಬಹಳ ಬಹಳ ಖುಷಿ ಆಗ್ತಿದೆ. ಮನೆಯಲ್ಲಿ ನಿಮಗೋಸ್ಕರ ಅಪ್ಪ ಅಮ್ಮ ಸಿದ್ದು ಭಾವನಾ ಎಲ್ಲರೂ ಕಾಯ್ತಾ ಇದ್ದಾರೆ. ಆಮೇಲೆ ಅವನು ಆ ವಿಶ್ವ ಅವನು ಬಂದಿದ್ದಾನೆ. ಇವರೆಲ್ಲರೂ ಸೇರಿದ್ದಾರೆ ಅಂತಂದರೆ ಎಲ್ಲರೂ ನನ್ನನ್ನು ಏನು ಕೇಳ್ಬೋದು? ನೋ, ಆ ವಿಶ್ವನೂ ಅಲ್ಲೇ ಇದ್ದಾನೆ ಅಂದಮೇಲೆ ಅವನು ನನ್ನ ಬಗ್ಗೆ ಇನ್ನೂ ಏನೇನೋ ಹೇಳಿರ್ತಾನೆ. ನಮಗೇನು ಅನಿಸ್ತಿದೆ ಅಂದರೆ ಜಾನು ಮತ್ತು ನಿಮ್ಮ ಮದುವೆನ ಮತ್ತೆ ಮಾಡ್ತಿದ್ದೀವೇನೋ ಅನ್ನೋಷ್ಟು ಸಂಭ್ರಮ ನಮಗೆಲ್ಲ. ಆಮೇಲೆ ಹೇಳದೆ ಮರ್ತುಬಿಟ್ಟೆ, ಅಜ್ಜಿಗೆ ಪ್ರಜ್ಞೆ ಬಂದಿದೆ. ಓ ಮೈ ಗಾಡ್, ಅಜ್ಜಿನೂ ಹುಷಾರಾಗ್ಬಿಟ್ರ? ಈಗ ಅವ್ರೇನಾದರೂ ಹೇಳಿಬಿಟ್ರೆ ಏನು ಮಾಡೋದು? ಅಜ್ಜಿಗೆ ಪ್ರಜ್ಞೆ ಬಂದಿದ್ದು ತುಂಬ ಒಳ್ಳೇದಾಯಿತು. ಈಗ ಹೇಗಿದ್ದಾರೆ? ಅಜ್ಜಿ ಮುಂಚೆ ಥರನೇ ಚೆನ್ನಾಗಿ ಮಾತಾಡ್ತಿದ್ದಾರೆ. ಜಾನು ನೋಡಿ ತುಂಬ ಖುಷಿ ಪಟ್ಟಿದ್ದಾರೆ. ಅವರು ಬೇರೆ ಏನಾದರೂ ಹೇಳಿದ್ರ? ಅಜ್ಜಿ ಎಲ್ಲ ಹತ್ರನೂ ಮಾತಾಡಿಕೊಂಡು ಆರಾಮಾಗಿದ್ದಾರೆ. ಇನ್ನೇನು ನೀವೇ ನೋಡ್ತೀರಲ್ಲ, ಮಾತಾಡಿಸಿ. ಓಹ್, ನನ್ನ ಹೆಂಡತಿ ವೀಣಾ ಫೋನ್ ಮಾಡ್ತಿದ್ದಾಳೆ. ನೀವು ಬರೋದಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ. ಎಲ್ಲಿದ್ದೀರಾ ಅಂತ ಕೇಳಕ್ ಅನ್ಸುತ್ತೆ. ಹಲೋ ವೀಣಾ. ರೀ, ಸಿಕ್ಕಿದ್ರ ಜಯಂತ್ ಅವರು? ಬರ್ತಿದ್ದೀರಾ ನೀವು? ಹ್ಞೂ ಕಡೆ, ಕರ್ಕೊಂಡ್ ಬರ್ತಾ ಇದೀವಿ. ಇನ್ನು ಎಷ್ಟೊತ್ತಾಗುತ್ತೆ ಬರೋದಿಕ್ಕೆ? ಇನ್ನೇನಿಲ್ಲ ಕಣ, ಒಂದು 5-6 ಕಿಲೋಮೀಟರ್ ಇದೆ, ಬಂದ್ಬಿಡ್ತೀವಿ. ಸರಿ ಸರಿ, ಬೇಗ ಬನ್ರಿ, ಎಲ್ಲರೂ ಕಾಯ್ತಿದ್ದಾರೆ. ಸರಿ ಸರಿ, ಬರ್ತೀವಿ. ಹಾ. ನನ್ನ ಹೆಂಡತಿ ಎಲ್ಲರ ಎಕ್ಸೈಟ್ಮೆಂಟ್ನು ಒಬ್ಳೆ ತೋರಿಸ್ತಿದ್ದಾಳೆ. ಇವರೆಲ್ಲ ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಾ ಇದ್ದಾರೆ? ಅಲ್ಲಿ ಏನಾಗ್ತಿರ್ಬಹುದು? ಬನ್ನಿ ಬಾವಾ, ಬನ್ನಿ. ಯಾಕೆ ನೀವು ನಂಬೋದಕ್ಕೆ ಆಗ್ತಿಲ್ವಾ? ಜಾನು ನಿಮಗೋಸ್ಕರ ಕಾಯ್ದಿದ್ದಾಳೆ. ಬೇಗ ನಡೀರಿ, ನಡೀರಿ ನಡೀರಿ. ಬನ್ನಿ ಬನ್ನಿ. ಯಾಕೆ ನೋಡ್ಕೊಂಡ್ ಬರುತ್ತಾನೆ? ಇಟ್ಸ್ ಓಕೆ, ಐ ಆಮ್ ಫೈನ್. ನಿಂತ್ಕೊಳ್ಳಿ ನಿಂತ್ಕೊಳ್ಳಿ.
ನಮಸ್ಕಾರ ಹೇಳಿ ಅಂದರೆ ನಾವೆಲ್ಲ ಜಾನು ತೀರ್ಕೊಂಡಿದ್ದಾಳೆ, ಅವಳು ಮತ್ತೆ ವಾಪಸ್ ಬರಲ್ಲ ಅಂತ ಎಷ್ಟು ಹೇಳ್ತಿದ್ರು ನೀವು ಮಾತ್ರ ಅವ್ರು ಬದುಕಿದ್ದಾರೆ, ಒಂದಲ್ಲ ಒಂದಿನ ಬಂದೇ ಬರ್ತಾರೆ ಅಂತ ಆ ನಂಬಿಕೆಯಿಂದನೇ ಇದ್ರಿ. ನಿಮ್ಮ ನಂಬಿಕೆ ನಿಜ ಆಗೋಯ್ತು ನೋಡಿ. ಬಹುಶಃ ನಿಮ್ಮ ಪ್ರೀತಿನ ನೋಡಿ ಭಗವಂತನೇ ನಮ್ಮ ಜಾನನ್ನ ವಾಪಸ್ ಕಳಿಸ್ಬಿಟ್ನೋ ಏನೋ. ಹೌದು ಅಳಿ ಅಂದರೆ ನಮ್ಮ ಜಾನುಗೆ ನಿಮ್ಮ ಜೊತೆ ಬದುಕೋ ಯೋಗ ಇನ್ನೂ ಇದೆ ಅಂತ ಕಾಣುತ್ತೆ. ಅದಕ್ಕೆ ಆ ದೇವರು ನಮ್ಮ ಜಾನುನ ವಾಪಸ್ ಕಳಿಸಿದ್ದಾನೆ. ನಮ್ಮ ಮಗಳನ್ನ ನಿಮ್ಮ ಜೊತೆ ಕಳಿಸ್ತಾ ಇದ್ದೀವಿ. ನೀವಿಬ್ಬರು 100 ವರ್ಷ ಸುಖವಾಗಿ ಬಾಳಿ. ನೀನು ತಿಳ್ಕೊಂಡ ಹಾಗೆ ಅವನು ಒಳ್ಳೆ ಮನುಷ್ಯ ಅಲ್ಲ, ರಾಕ್ಷಸ ಅವನು. ಏಯ್, ಇವನ್ ನಂಬಿ ಜಾನುನ ಅವನ ಜೊತೆಲಿ ಕಳಿಸ್ಬೇಡ ಕಣೋ. ಇವನ ಹತ್ರ ಮನುಷ್ಯನ ಜೀವಕ್ಕೆ ಬೆಲೆ ಇಲ್ಲ ಕಣೋ, ಬೆಲೆ ಇಲ್ಲ. ನನ್ನ ಮಾತು ಕೇಳು. ಅಮ್ಮ, ಏನಮ್ಮ ಹೇಳ್ತಾ ಇದ್ಯಾ? ಹೌದು ಕಣೋ, ಇವನು ಜಾನು ವಿಷಯದಲ್ಲಿ ಏನು ಮಾಡಿದ್ದಾನೆ ಗೊತ್ತಾ?